ಬೇಳೂರು ಗೋಪಾಲ್ ಕೃಷ್ಣ ಪ್ರಬಲ ಆಕಾಂಕ್ಷಿ. ಮುಂದಿನ ಲಿಸ್ಟ್ನಲ್ಲಿ ನನ್ನ ಹೆಸರು ಇರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇವರದು. ಇಲ್ಲ ನಿನಗೆ ಈ ಸಲ ಇಲ್ಲ ಅಂದ್ರೂ ನಾನು ತ್ಯಾಗ ಮಾಡೋದಕ್ಕೆ ರೆಡಿ ಇದ್ದೀನಿ ಅಂತ ಎರಡೂ ಮಿಕ್ಸ್ಡ್ ಸಿಗ್ನಲ್ಸ್ ಅನ್ನ ರವಾನೆ ಮಾಡ್ತಾ ಇದ್ದಾರೆ ಬೇಳೂರು ಗೋಪಾಲ್ ಕೃಷ್ಣ. ಬಟ್ ನಿಮಗೆ ನೆನಪಿರಬಹುದು, ದೆಹಲಿ ಯಾತ್ರೆನ ವಿಪರೀತ ಕಳೆದ 4-5 ತಿಂಗಳಲ್ಲಿ ಯಾರು ಜಾಸ್ತಿ ಮಾಡಿದ್ರು ಸಚಿವ ಸ್ಥಾನದ ಆಕಾಂಕ್ಷಿಗಳಂದ್ರೆ ಇವರು ಮೊದಲಿಗರಾಗಿ ನಿಲ್ತಾರೆ. ನಾನು ಇದೆ ಅಂತ ತಿಳ್ಕೊಂಡಿದ್ದೇನೆ. ಯಾಕಂದರೆ ಅದಕ್ಕಿಂತ ಹೆಚ್ಚಾಗಿ ನನಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇವತ್ತು ಪ್ರಮಾಣ ವಚನ ಸ್ವೀಕರಿಸಿರುವಂಥ ನಮ್ಮ ನಾಯಕರಿಗೆ ನಾನು ಮತ್ತೆ ಅಭಿನಂದನೆ ಸಲ್ಲಿಸ್ತೇನೆ. ಅವರ ಒಂದು ಈ ನಾಯಕತ್ವಕ್ಕೆ ನಾವೆಲ್ಲ ಕಾದಿದ್ದೀವಿ. ಪಾಪ ಅವ್ರಿಗೆ ಸಿಕ್ಕಿದೆ, ಇವತ್ತು ನಮಗೆ ಸಂತೋಷ ಇದೆ. ಆಮೇಲೆ ಮುಂದೆ ಏನು ಮಾಡ್ಬೇಕನ್ನೋದನ್ನ ನಿರ್ಧಾರ, ಇನ್ನೂ 20 ಸೀಟ್ ಇದೆಯಲ್ಲ ಅದು ನಿರ್ಧಾರ ಮಾಡ್ತಾರೆ. ನೋಡಿ, ನಮ್ಮ ನಾಯಕರು ಈಗ DK ಸಾಹೇಬರು ನೋಡೋಕೆ ಬೇಡ, ನೀನು ಇರೋ, ಸುಮ್ಮನೆ ಇರೋ, ನಾನು ಇದ್ದೀನಿ ಅಂತ ಹೇಳಿದ್ರೆ ಖಂಡಿತ ತ್ಯಾಗ ಮಾಡೋಕ್ಕೆ ತಯಾರಿದ್ದೀನಿ ನಾನು. ಅದರಲ್ಲೇನಿಲ್ಲ ನಮಗೆ. ಆದರೆ ನಾವೊಬ್ಬ ಸೀನಿಯರಿಟಿ ಇದ್ದೀನಿ, ಹಿಂದುಳಿದ ವರ್ಗದಲ್ಲಿ ಬಂದಿದ್ದೀನಿ, ನನಗೊಂದು ಅವಕಾಶ ಕೊಡಿ ಅಂತ ಕೇಳೋದಕ್ಕೆ ನನಗೆ ಹಕ್ಕಿದೆ, ಕೇಳ್ತೀನಿ. ನೋಡಿ, 3-4 ಸಲ ಗೆದ್ದವರು ಕೂಡ ನಾನು ಸಚಿವ ಆಗಬೇಕು ಅಂತ ಓಡಾಡ್ತಾ ಇದ್ದಾರೆ. ಮೊದಲ ಸಲ ಗೆದ್ದವರು ಕೂಡ ಅವ್ರದ್ದು ಓಡಾಟ ನೋಡೋಕ್ಕಾಗ್ತಾ ಇಲ್ಲ, ಒದ್ದಾಟ ನೋಡೋದಕ್ಕಾಗ್ತಾ ಇಲ್ಲ. ಅಂತಿಮವಾಗಿ ಜಯಶೀಲರಾಗೋದು ಯಾರು ಅನ್ನೋದನ್ನ ನೋಡಬೇಕಾಗತ್ತೆ. ನೆಕ್ಸ್ಟ್ ಸಚಿವ ಸಂಪುಟ ವಿಸ್ತರಣೆ ಅಂತೂ ವಿಪರೀತ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಒಂದು, ಸರ್ಕಾರದ ಮಟ್ಟದಲ್ಲಿ ಯಾರ ಹಿಡಿತ ಜಾಸ್ತಿ ಇದೆ ಅನ್ನೋದರ ಪ್ರಬಲ ಸೂಚನೆ ಗೊತ್ತಾಗ್ಬಿಡುತ್ತೆ. ಎರಡನೇದು, ಜಾತಿವಾರು ಪ್ರಾದೇಶಿಕವಾರು ಬ್ಯಾಲೆನ್ಸ್ ಹೆಂಗೆ ಮಾಡ್ತಾರೆ ಅನ್ನೋದು ಕೂಡ ಅಂದಾಜು ಸಿಗುತ್ತೆ.